ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 C25 ಸಿಲೆಬಸ್ ವಿಡಿಯೋಸ್ನ ನೀಡ್ತಾ ಇದ್ದೇನೆ. ಈಗ ಲಾಸ್ಟ್ 2 ವಿಡಿಯೋನಲ್ಲಿ ಹೌ ಟು ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಗಿದೆ, ಮತ್ತು ಸಾಲ್ವ್ ಬೈ ಯೂಸಿಂಗ್ ಕ್ರೇಮರ್ಸ್ ರೂಲ್ ಮಾಡಿದ್ದೆ. ಈಗ ನೆಕ್ಸ್ಟ್ ಟಾಪಿಕ್ ಬರ್ತೀನಿ. Find the adjoint of matrix. Find the adjoint of matrix 2, 3, 4, 5. ನೋಡಿ, ಅಡ್ಜಾಯಿಂಟ್ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಏನು ಕೊಟ್ಟಿರ್ತಾರೆ ಅದಕ್ಕೆ ಎ ಈಕ್ವಲ್ಸ್ ಅಂತ ಬರ್ಕೋಬೇಕು. ಏನಾದರೂ ಕೊಟ್ಟಿರಲಿ, ಎ ಇಸ್ ಈಕ್ವಲ್ ಟು 2, 3, 4, 5 ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ನೆಕ್ಸ್ಟು ನೋಡಿ, ಸೈನ್ ಕನ್ವೆನ್ಷನ್ ಹಾಕಬೇಕು. ಏನಪ್ಪ ಸೈನ್ ಕನ್ವೆನ್ಷನ್ ಅಂದರೆ, ಫಸ್ಟು ಪ್ಲಸ್ ಮೈನಸ್, ಮೈನಸ್ಸು ಪ್ಲಸ್. ಅಂದರೆ ಈ ಪ್ಲಸ್ ಏನಂತಂದರೆ ಈ ಎಲಿಮೆಂಟ್ಗೆ ರಿಲೇಟೆಡ್, ಅಂದರೆ ಈ ಜಾಗದಲ್ಲಿ ಪ್ಲಸ್ ಇರುತ್ತೆ, ಈ ಜಾಗದಲ್ಲಿ ಮೈನಸ್ ಇರುತ್ತೆ, ಈ ಜಾಗದಲ್ಲಿ ಮೈನಸ್ ಇರ್ತದೆ, ಈ ಜಾಗದಲ್ಲಿ ಪ್ಲಸ್. ಇದು ಚೇಂಜ್ ಆಗಲ್ಲ. ನಿಮಗೆ ಕ್ವಶನಲ್ಲಿ ಈ ನಂಬರ್ಗಳು ಚೇಂಜ್ ಮಾಡ್ಬೋದು, ಆಯಿತಾ? ಫಸ್ಟ್ ಕೆಲಸ ಇದನ್ನು ಬರ್ಕೋಬೇಕು, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಅಂತ. ಇದಾದಮೇಲೆ ನಾವು ಕೋಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಕೋಫ್ಯಾಕ್ಟರ್ ನೋಡಿ, ಕೋಫ್ಯಾಕ್ಟರ್ ಆಫ್ 2, ಈ 4 ಎಲಿಮೆಂಟ್ ಇದೆ, 2, 3, 4, 5. ಈ 4 ಎಲಿಮೆಂಟ್ಗೂ ಕೋಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಈಗ ನಾನು ಕೋಫ್ಯಾಕ್ಟರ್ ಆಫ್ 2 ಕಂಡುಹಿಡಿತಾ ಇದ್ದೀನಿ. ಇದು ಕಂಡುಹಿಡಿಬೇಕಂದ್ರೆ ಪ್ರೊಸೀಜರ್ ಏನಂದರೆ, 2 ಜಾಗದಲ್ಲಿ ಯಾವ ಸೈನ್ ಇದೆ ಅದು ಬರೀಬೇಕು. ನೋಡಿ, ಪ್ಲಸ್ ಇದೆ, ಫಸ್ಟ್ ಆ ಕೆಲಸ ಮಾಡಬೇಕು. ಆಮೇಲೆ ಈ 2ಗೆ ಆಪೋಸಿಟ್ ಕಾರ್ನರಲ್ಲಿ ಇದೆ ನೋಡಿ, ಆಪೋಸಿಟ್ ಕಾರ್ನರ್, 2ಗೆ ಆಪೋಸಿಟ್ ಕಾರ್ನರ್ 5, ಆ ನಂಬರ್ ಬರೀಬೇಕು. ಅಂದರೆ ಈಗ ಕೋಫ್ಯಾಕ್ಟರ್ ಆಫ್ 2 ಅಂತಂದರೆ +5 ಅಂತ. ಯಾಕೆ ಪ್ಲಸ್ ಹಾಕೊಂಡಿದ್ದೀವಿ ಅಂದರೆ, ನೋಡಿ 2 ಅಂದರೆ 2 ಜಾಗದಲ್ಲಿ ನೋಡಿ ಪ್ಲಸ್ ಇದೆ. ಅದೇ ಥರ ಇವಾಗ ಕೋಫ್ಯಾಕ್ಟರ್ ಆಫ್ 3 ನೋಡಿ, 3 ಜಾಗದಲ್ಲಿ ಮೈನಸ್ ಇದೆ. 3ಗೆ ಆಪೋಸಿಟ್ ನಂಬರ್ 4, ಆ ನಂಬರ್ ಬರೀಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 4 ನೋಡಿ, 4 ಜಾಗದಲ್ಲಿ ಯಾವ ಸೈನ್ ಇದೆ ಅದನ್ನು ಬರೀಬೇಕು ಫಸ್ಟು. 4ಗೆ ಆಪೋಸಿಟ್ ನಂಬರ್, ಆಪೋಸಿಟ್ ಕಾರ್ನರಲ್ಲಿ ನೋಡಿ 3. ಕೋಫ್ಯಾಕ್ಟರ್ ಆಫ್ 4 ಇಸ್ -3. ಸಿಮಿಲರ್ಲಿ ಕೋಫ್ಯಾಕ್ಟರ್ ಆಫ್ 5 ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು, ಪ್ಲಸ್. 5ಗೆ ಆಪೋಸಿಟ್ ನಂಬರ್ ಇಸ್ 2. ನೋಡಿ, ಕೋಫ್ಯಾಕ್ಟರ್ ಕಂಡುಹಿಡಿಬೇಕಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಈಗ ಒಟ್ಟು ಇಲ್ಲಿ 4 ಎಲಿಮೆಂಟ್ಸ್ ಇದೆ. ಈ 4 ಎಲಿಮೆಂಟ್ಸ್ ಜಾಗದಲ್ಲೂ ಸೈನು ಈ ಥರ ಬರುತ್ತೆ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಇದು ಯಾವತ್ತೂ ಚೇಂಜ್ ಆಗಲ್ಲ, ಹಾಗೆ ಇರ್ತದೆ. ಈಗ ಕೋಫ್ಯಾಕ್ಟರ್ ಆಫ್ 2 ಕಂಡುಹಿಡಿಬೇಕಂದ್ರೆ 2 ಜಾಗದಲ್ಲಿ ಯಾವ ಸೈನ್ ಇದೆ ಅದನ್ನು ಬರ್ಕೋಬೇಕು ಮೊದಲು. 2ಗೆ ಆಪೋಸಿಟ್ ನಂಬರ್ ಬರೀಬೇಕು. ಅದೇ ಥರ ಕೋಫ್ಯಾಕ್ಟರ್ ಆಫ್ 3 ಬಂದಾಗ 3 ಜಾಗದಲ್ಲಿ ಮೈನಸ್ ಬರೀಬೇಕು, 3ಗೆ ಆಪೋಸಿಟ್ ನಂಬರ್ ಬರೀಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 4 ಬರೀಬೇಕು. 4 ಕಂಡುಹಿಡಿಬೇಕಂದ್ರೆ 4 ಜಾಗದಲ್ಲಿ ಮೈನಸ್ ಬರೀಬೇಕು, ಮೈನಸ್ ಇದೆ. 4ಗೆ ಆಪೋಸಿಟ್ ಆಗಿರೋದು 3. ಅದೇ ಥರ ಕೋಫ್ಯಾಕ್ಟರ್ ಆಫ್ 5 ಜಾಗದಲ್ಲಿ ನೋಡಿ ಪ್ಲಸ್ ಇದೆ. 5ಗೆ ಆಪೋಸಿಟ್ ನಂಬರು 2 ನೋಡಿ, ಪ್ಲಸ್ ಬರೆದಿದ್ದೀನಿ, ಆಪೋಸಿಟ್ 2 ಬರೆದಿದ್ದೀನಿ. ನೆಕ್ಸ್ಟು ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್ ಇಸ್ ಈಕ್ವಲ್ ಟು, ಈಗ 2 ಜಾಗಕ್ಕೆ 2ದು ಆನ್ಸರ್ ಏನು ಬಂತು ಬರೀಬೇಕು, +5. 3 ಜಾಗಕ್ಕೆ 3ದು ಏನು ಆನ್ಸರ್ ಬಂತು ಬರೀಬೇಕು, -4. 4 ಜಾಗಕ್ಕೆ 4ದು ಆನ್ಸರ್ ಏನು ಬಂತು ಬರೀಬೇಕು, -3. 5 ಜಾಗಕ್ಕೆ 5ದು ಆನ್ಸರ್ ಏನು ಬಂದಿದೆ ಬರೀಬೇಕು. ದಿಸ್ ಈಸ್ ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್. ಆದರೆ ಪ್ರಶ್ನೆ ನಮಗೆ ವಾಟ್ ಈಸ್ ದಿ ಅಡ್ಜಾಯಿಂಟ್ ಅಂತ ಕೇಳಿದರೆ, ನೋಡಿ, ಅಡ್ಜಾಯಿಂಟ್ ಕಂಡುಹಿಡಿಬೇಕಂತಂದರೆ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು, ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಅಂದ್ರೆ ಏನು, ಹಿಂಗಿದೆಯಲ್ಲ ಅದನ್ನ ಹಿಂಗೆ ಬರೀಬೇಕು, ರೋನ ಕಾಲಮಲ್ಲಿ ಬರೀಬೇಕು. ಅಂದರೆ +5
-4 -3 +2. ಫಸ್ಟ್ ರೋ ಹಿಂಗಿದೆಯಲ್ಲ ಅದನ್ನ ಹಿಂಗೆ ಬರೀಬೇಕು, ಸೆಕೆಂಡ್ ರೋ ಹಿಂಗಿದೆಯಲ್ಲ ಅದನ್ನ ಹಿಂಗೆ ಬರೀಬೇಕು. ನೋಡಿ, ದಿಸ್ ಇಸ್ ದಿ ಆನ್ಸರ್. ಇದು ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. 5 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ಗೂ ಕೊಡ್ಬೋದು. ಇರಲಿ, ನೋಡೋಣ. 3 ಅಥವಾ 5 ಮಾರ್ಕ್ಸ್ ಕೇಳ್ತಾರೆ. ನೋಡಿ, ಒಂದು ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ದಿಸ್ ಇಸ್ ದಿ ಪ್ರೊಸೀಜರ್. ಈಗ ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ. ಈಗ ಇಲ್ಲಿ -3 -4 7 8. ನೋಡಿ, ನಾನು ಮೈನಸ್ ತಗೊಂಡಿದ್ದೀನಿ, ಆಯ್ತಾ? ಎಲ್ಲ ಮೈನಸ್ ತಗೊಳ್ಳೋಣ ಬಿಡಿ, ಎಲ್ಲಾನು ಮೈನಸ್ ತಗೊಳ್ಳೋಣ. ಈಗ ಎಲ್ಲ ಮೈನಸ್ ಇರೋ ತಗೊಂಡಿದ್ದೀನಿ. ಈಗ a = -3 -4 -7 -8 ಅಂತ ಬರೀಬೇಕು. ಇವಾಗ ನಾವೇನ್ ಮಾಡಬೇಕು? ಕೋಫ್ಯಾಕ್ಟರ್ ಆಫ್ -3 ಇದು ಚೇಂಜ್ ಆಗಲ್ಲ, ಇದು ಯಾವಾಗಲೂ ಹಂಗೆ ಇರ್ತದೆ. ಒಳಗಡೆ ಇಲ್ಲಿ ಏನಾದರೂ ಚೇಂಜ್ ಆಗಲಿ, ಇದು ಯಾವಾಗಲೂ ಸೇಮ್ ಇರುತ್ತೆ. ಈಗ ಕೋಫ್ಯಾಕ್ಟರ್ ಆಫ್ -3 ಕಂಡುಹಿಡಿಯುವಾಗ ನೋಡಿ, -3 ಜಾಗದಲ್ಲಿ ಏನಿದೆ? ಪ್ಲಸ್ ಇದೆ, ಪ್ಲಸ್ ಬರ್ಕೋಬೇಕು. -3ಗೆ ಆಪೋಸಿಟ್ ನಂಬರು -8 ಇದೆ. ನೋಡಿ, -8 ಅಂದರೆ ಬ್ರ್ಯಾಕೆಟಲ್ಲಿ ಬರೀಬೇಕು, -8 ಅಂತ. ಈಗ ನೆಕ್ಸ್ಟ್ ಏನು? ಪ್ಲಸ್ ಇಂಟು ಮೈನಸ್ ಮಾಡಬೇಕು. ಈಗ ನೋಡಿ, ಈ ಥರ ಬಂದಾಗ, ಎರಡು ಸೈನ್ ಬಂದಾಗ ಪ್ಲಸ್ ಇಂಟು ಮೈನಸ್ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಅಂದರೆ -8. ನೋಡಿ, ಇದು ಸ್ವಲ್ಪ ನೀವು ಕಲ್ತ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್, ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ ಅಂತ. ಆಯ್ತಾ? ನೋಡಿ, ಈಗ ಎರಡು ಸೈನ್ ಬಂದಾಗ ಪ್ಲಸ್, ನೋಡಿ ಪ್ಲಸ್ ಅಂದರೆ ಇದು ಬರ್ಕೊಂಡಿದ್ದೀನಿ. -3ಗೆ ಆಪೋಸಿಟ್ ನಂಬರ್ ಇಸ್ -8 ಪ್ಲಸ್ ಬ್ರ್ಯಾಕೆಟಲ್ಲಿ -8 ಹಾಕಬೇಕು. ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಮಾಡಬೇಕು, -8 ಬರುತ್ತೆ. ಈಗ ನೆಕ್ಸ್ಟ್ ಬರೋಣ. ಕೋಫ್ಯಾಕ್ಟರ್ ಆಫ್ -4. -4 ಜಾಗದಲ್ಲಿ ಯಾವ ಸೈನ್ ಇದೆ? ಮೈನಸ್ ಇದೆ. -4ಗೆ ಆಪೋಸಿಟ್ ನಂಬರ್ ಇಸ್ -7 ಬ್ರ್ಯಾಕೆಟಲ್ಲಿ ಬರೀಬೇಕು, ಬ್ರ್ಯಾಕೆಟಲ್ಲಿ. ಈಗ ಮೈನಸ್ ಇಂಟು ಮೈನಸ್ ಏನು? +7. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -7. ನೋಡಿ, -7 ಜಾಗದಲ್ಲಿ ಏನಿದೆ? ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. -7ಗೆ ಆಪೋಸಿಟ್ ನಂಬರ್ ಇಸ್ -4 ಬ್ರ್ಯಾಕೆಟಲ್ಲಿ ಬರೀಬೇಕು, -4. ಮೈನಸ್ ಇಂಟು ಮೈನಸ್ ಅಂದರೆ +4. ಅದೇ ಥರ ಕೋಫ್ಯಾಕ್ಟರ್ ಆಫ್ -8. -8 ಜಾಗದಲ್ಲಿ ಸೈನ್ ಬಂದು ಪ್ಲಸ್ ಇದೆ. -8ಗೆ ಆಪೋಸಿಟ್ ನಂಬರ್ ಇಸ್ -3. ಪ್ಲಸ್ ಇಂಟು ಮೈನಸ್ ಅಂದರೆ -3 ಬರುತ್ತೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ಇದನ್ನ. ಯಾವುದೇ ಒಂದು ಅಡ್ಜಾಯಿಂಟ್ ಕಂಡುಹಿಡಿಬೇಕಂತಂದ್ರೆ ಫಸ್ಟ್ ಕೆಲಸ ಏನಂತಂದ್ರೆ, ಏನು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಅದಕ್ಕೆ a = ಅಂತ ಬರ್ಕೋಬೇಕು. ಬರ್ಕೊಂಡು ಅದ್ರ ಪಕ್ಕದಲ್ಲಿ ಈ ಥರ ಸೈನ್ ಬರೀಬೇಕು. ಇದು ಯಾವಾಗಲೂ ಸೇಮ್ ಇರ್ತದೆ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಇದಾದ್ಮೇಲೆ ಏನು ಮಾಡಬೇಕಂದ್ರೆ, ಇಲ್ಲಿರೋ ಎಷ್ಟು 4 ಎಲಿಮೆಂಟ್ಸ್ನೂ ಕೋಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಈಗ ಕೋಫ್ಯಾಕ್ಟರ್ ಆಫ್ -3 ಕಂಡುಹಿಡಿಬೇಕಂತಂದ್ರೆ, -3 ಕಂಡುಹಿಡಿಬೇಕಂದ್ರೆ ಫಸ್ಟ್ ಇಲ್ಲಿ ಯಾವ ಸೈನ್ ಇದೆ ಅದನ್ನು ಬರ್ಕೋಬೇಕು. ಬರ್ಕೊಂಡು -3ಗೆ ಆಪೋಸಿಟ್ ಏನು ನಂಬರ್ ಇದೆ ಬರೀಬೇಕು. ಇಲ್ಲಿ -8 ಬಂದಿದೆ, ಪ್ಲಸ್ ಹಾಕ್ಬಿಟ್ಟು ಬ್ರ್ಯಾಕೆಟಲ್ಲಿ -8. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್. ಆಯ್ತಾ? ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -4. -4 ಜಾಗದಲ್ಲಿ ನೋಡಿ, -4 ಜಾಗದಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೋಬೇಕು. -4ಗೆ ಆಪೋಸಿಟ್ ನಂಬರ್ ಇಸ್ -7. ಮೈನಸ್ ಇಂಟು ಮೈನಸ್ ಇಸ್ +7. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -7 ಕಂಡುಹಿಡಿಬೇಕು. -7 ಜಾಗದಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೋಬೇಕು. -7ಗೆ ಆಪೋಸಿಟ್ ಇಸ್ -4. ಮೈನಸ್ ಇಂಟು -4 ದಟ್ ಈಸ್ +4. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -8 ಕಂಡುಹಿಡಿಯುವಾಗ -8 ಜಾಗದಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೋಬೇಕು. -8ಗೆ ಆಪೋಸಿಟ್ ಇಸ್ -3. ಪ್ಲಸ್ ಇಂಟು ಮೈನಸ್ ಅಂದರೆ -3 ಆಗುತ್ತೆ. ಈಗ ಎಲ್ಲ ಕೋಫ್ಯಾಕ್ಟರ್ಸ್ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್. ಇಲ್ಲಿ ಏನು ಆನ್ಸರ್ ಬಂತು ಬರೀಬೇಕು. ಅಂದರೆ -3 ಇರೋ ಕಡೆ ಆನ್ಸರ್ -8 ಬಂದಿದೆ ಬರೀಬೇಕು. -4 ಇರೋ ಕಡೆ +7, -7 ಇರೋ ಕಡೆ +4, -8 ಇರೋ ಕಡೆ -3. ನೆಕ್ಸ್ಟ್ ಅಡ್ಜಾಯಿಂಟ್ ಕಂಡುಹಿಡಿಬೇಕಂತಂದ್ರೆ ಇದನ್ನ ಟ್ರಾನ್ಸ್ಪೋಸ್ ಮಾಡಬೇಕು, ಹಿಂಗೆ ಬರೀಬೇಕು. -8 +7 +4 -3. ನೋಡಿ, ದಿಸ್ ಇಸ್ ದಿ ಆನ್ಸರ್.
ನೋಡಿ, ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ 2x2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಅದರದ್ದು ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ಇದು ಪ್ರೊಸೀಜರ್. ನೋಡಿ, ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ಜಾಸ್ತಿ ಲೆಕ್ಕಗಳು ಮಾಡಿಸೋಣ. ನೋಡಿ, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅದೇ ಥರ ನಾನು ನಿಮಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ನನ್ನ ನಂಬರ್ ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.